ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮೀಸ್ ಕಿಚನ್. ಇವತ್ತು ನಮ್ಮ ಮೈಸೂರಿಂದ 30 ಕಿಲೋಮೀಟರ್ ದೂರದಲ್ಲಿರೋ KRS ಬ್ಯಾಕ್ ವಾಟರಲ್ಲಿ ಒಂದು ಬ್ಯೂಟಿಫುಲ್ ಆದ ಒಂದು ದೇವಸ್ಥಾನ ಇದೆ. ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಹಿಂದೆ ಒಂದು ಬ್ಯೂಟಿಫುಲ್ ಆದಂಥ ಹಿಸ್ಟ್ರಿ ಇದೆ. ಇದನ್ನು 2001ರಲ್ಲಿ ನಮ್ಮ ಕರ್ನಾಟಕದಲ್ಲಿ ತುಂಬ ದೊಡ್ಡ ಒಂದು ಬರಗಾಲ ಬಂದಾಗ ನಮ್ಮ KRS ಡ್ಯಾಮ್ನ ಒಳಗಡೆ ಈ ದೇವಸ್ಥಾನನ ಕಂಡುಹಿಡಿತಾರೆ. ಇದು ಹೆಚ್ಚು ಕಡಿಮೆ 13ನೇ ಶತಮಾನದಲ್ಲಿ ಹೊಯ್ಸಳರು ಕಟ್ಟಿದಂಥ ದೇವಸ್ಥಾನ. ಇದನ್ನು ಶ್ರೀ ಹರಿ ಕೋಡೆ ಅನ್ನೋ ಒಂದು ಬಿಸ್ನೆಸ್ ಮ್ಯಾನ್ ಇದರಲ್ಲಿ ಒಂದು ಇಂಟ್ರೆಸ್ಟ್ನ ತೋರಿಸಿ ಇದನ್ನು ಪಕ್ಕದಲ್ಲೇ ಇರೋ ಎತ್ತರವಾಗಿರೋ ಜಾಗದಲ್ಲಿ ಇದನ್ನು ಶಿಫ್ಟ್ ಮಾಡ್ತಾರೆ. ಇದನ್ನು ಶಿಫ್ಟ್ ಮಾಡೋದಕ್ಕೆ 200 ಜನ ಕೆಲಸಗಾರರು ಕೆಲಸ ಮಾಡ್ತಾರೆ. ಹೆಚ್ಚು ಕಡಿಮೆ 8 ವರ್ಷಗಳ ಕಾಲ ಈ ಕೆಲಸ ನಿರಂತರವಾಗಿ ನಡೆಯುತ್ತೆ. 2003ರಲ್ಲಿ ಈ ಕೆಲಸನ ಅವರು ಕೈಯಲ್ಲಿ ತಗೊಳ್ತಾರೆ ಮತ್ತು 2011ರಲ್ಲಿ ಈ ಕೆಲಸ ಸಂಪೂರ್ಣವಾಗಿ ಮುಗಿಯುತ್ತೆ. 2011ರಲ್ಲಿ ಕಂಪ್ಲೀಟ್ ಮಾಡಿದ್ರೂ ವೇಣುಗೋಪಾಲ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ 2017ವರೆಗೂ ಕಾಯಬೇಕಾಯಿತು. ಶ್ರೀ ಹರಿ ಕೋಡೆ ಅವರು ಈ ವಿಷಯವಾಗಿ ಮಾತಾಡುವಾಗ ಅವ್ರು ಹೇಳ್ತಾರೆ, ಅವರಿಗೆ ಒಬ್ಬ ಕಾಂಜುರಂ ಪರಮಾಚಾರ್ಯ ಸಂತರು ಇವರಿಗೆ ಹೇಳ್ತಾರೆ, ನಿನಗೆ ಒಂದು ದೇವಸ್ಥಾನ ಸಿಗುತ್ತೆ, ಅದನ್ನು ಕಟ್ಟು ಅಂತ ಹೇಳಿ. ಅದೇ ವಿಷಯದಲ್ಲಿ ಇವರಿಗೆ 2001ನಲ್ಲಿ ಈ ಆಪರ್ಚುನಿಟಿ ಸಿಗುತ್ತೆ. ಅದನ್ನು ಇವರು ಯೂಟಿಲೈಸ್ ಮಾಡ್ಕೊಳ್ತಾರೆ. ಇದರಲ್ಲಿ ಮೊದಲೇ ಹೇಳಿದ ಹಾಗೆ 200 ಜನಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ಗಳು ಕೆಲಸ ಮಾಡ್ತಾರೆ. ಇದಕ್ಕೆ ಬರೀ ಶಿಫ್ಟ್ ಮಾಡೋದಕ್ಕೆ ಅವ್ರ ಹತ್ರ 2.5 crores 2.5 ಕೋಟಿ ಖರ್ಚಾಗುತ್ತೆ. ಇದರಲ್ಲಿ ಸುಮಾರು 18,000 ಪೀಸಸ್ಗಳು ಸಿಗುತ್ತೆ. ಇದರಲ್ಲಿ ಕಲ್ಲು, ಕಂಬಗಳು, ಈ ರೀತಿ 18,000 ಪೀಸಸ್ಗಳು ಸಿಗುತ್ತೆ. ಇದನ್ನು ಅವರು 16,000 ಫೋಟೋಗ್ರಾಫ್ಸ್ಗಳ ರೆಫರೆನ್ಸಿಂದ ಈ ದೇವಸ್ಥಾನ ಅವರು ರೀಬಿಲ್ಡ್ ಮಾಡ್ತಾರೆ. ನಾನು ಮೊದಲೇ ಹೇಳಿದಾಗ ಇದು 13ನೇ ಶತಮಾನದಲ್ಲಿ ಹೊಯ್ಸಳರ ಶೈಲಿನಲ್ಲಿ ಈ ದೇವಸ್ಥಾನ ಕಟ್ಟಿದರು. ಇವರು ಹಾಗೆ ಈ ದೇವಸ್ಥಾನನ ರೆಪ್ಲಿಕಾ ಮಾಡ್ತಾರೆ. ಯಾವುದೇ ಇಂಜಿನಿಯರ್ಸ್ಗಳಿಲ್ಲದೆ, ಯಾವುದೇ ಆರ್ಕಿಟೆಕ್ಚರ್ಸ್ಗಳನ್ನ ಇಟ್ಕೊಳ್ಳದೆ ಶ್ರೀ ಹರಿ ಕೋಡೆ ಅವರೇ ಹಗಲು ರಾತ್ರಿ ಅಂತ ಲೆಕ್ಕಿಸದೆ ಅವರು ಈ ದೇವಸ್ಥಾನನ ಕಟ್ಟೋದಕ್ಕೆ ಅವರ ಪೂರ್ಣ ಮನಸ್ಸಿನಿಂದ ಅವರು ಅವರ ಕನಸನ್ನು ನನಸು ಮಾಡೋದಕ್ಕೆ ದುಡಿತಾನೇ ಇದ್ದರು. ಸುಮಾರು 100 ವರ್ಷಗಳ ಹಿಂದೆ 1911ರಲ್ಲಿ ನಾಡು ಕಟ್ಟಿದ ಕೃಷ್ಣರಾಜ ಒಡೆಯರವರ ಪ್ಲ್ಯಾನಿಂಗ್ ಮತ್ತು ನಮ್ಮ ವಿಶ್ವೇಶ್ವರಯ್ಯ ಇವರಿಬ್ಬರು ಸೇರಿ ಕಟ್ಟಿದಂಥ ಈ ಕೃಷ್ಣರಾಜ ಸಾಗರ ಡ್ಯಾಮ್ 1932ರಲ್ಲಿ ಕಂಪ್ಲೀಟ್ ಆಗುತ್ತೆ. ಹೆಚ್ಚು ಕಡಿಮೆ 20 ವರ್ಷಗಳ ಕಾಲ ಈ ಡ್ಯಾಮ್ನ ಕಟ್ತಾರೆ. ಈ ಡ್ಯಾಮ್ನ ಕಟ್ಟಿದಾಗ ನಮ್ಮ ದೇಶದಲ್ಲಿ ಎಷ್ಟೋ ಒಳ್ಳೆ ಕಾರ್ಯಗಳು ನಡೆಯುವಾಗ ಒಂದು ಸಣ್ಣ ಪುಟ್ಟ ಈ ಥರ ಕೆಟ್ಟ ಕೆಲಸಗಳು ಆಗುತ್ತೆ. ಆದರೆ ಅದನ್ನು ನಾವು ನಮ್ಮ ದೇಶದ ಇಂಪ್ರೂವ್ಮೆಂಟ್ಗೋಸ್ಕರ ಅಂಥೇಳಿ ಅದನ್ನು ನಾವು ತಗೋಬೇಕು. ಹಾಗೆ ಇಲ್ಲೇ ಇದ್ದಂಥ ಒಂದು ಪುಟ್ಟ ಗ್ರಾಮ ಕನ್ನಂಬಾಡಿ ಅನ್ನೋ ಒಂದು ಗ್ರಾಮ ಈ ನೀರಿನಲ್ಲಿ ನೆಲಸಮಾಗೋಗುತ್ತೆ. ಆ ಟೈಮ್ನಲ್ಲಿ ಈ ದೇವಸ್ಥಾನ ಜಾಗದಲ್ಲಿರುತ್ತೆ. ಬಟ್ ಅವರಿಗೆ ಬೇರೇನೋ ಆಪ್ಷನ್ಸ್ ಇರಲ್ಲ. ಅಲ್ಲಿ ನೀರು ಆ ದೇವಸ್ಥಾನನ ತುಂಬಿಕೊಳ್ಳುತ್ತೆ. ಅಲ್ಲಿದ್ದಂಥ ದೇವರ ಮೂರ್ತಿಗಳನ್ನ, ಅಲ್ಲಿದ್ದಂಥ ಎಲ್ಲ ಸಣ್ಣ ಪುಟ್ಟ ವಿಷಯಗಳನ್ನ ಏನೇನು ಅವ್ರ ಕೈಯಿಂದ ಮೂವ್ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಮೂವ್ ಮಾಡಿ ಅಲ್ಲೇ ಒಂದು ಹೊಸ ಕನ್ನಂಬಾಡಿ ಅಂತೇಳಿ ಒಂದು ಗ್ರಾಮನ ಸೃಷ್ಟಿಸಿ ಅಲ್ಲಿ ಎಲ್ಲ ಸ್ಟ್ಯಾಚ್ಯೂಗಳನ್ನ ಅವರು ಅಲ್ಲಿ ಶಿಫ್ಟ್ ಮಾಡ್ತಾರೆ. ಈಗ ಶ್ರೀ ಹರಿ ಕೋಡೆ ಅವರ ಇಂಟ್ರೆಸ್ಟಿಂದ ಇಲ್ಲಿ ಒಂದು ಹೊಸ ದೇವಸ್ಥಾನನ ಕಟ್ಟಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ. KRS ಡ್ಯಾಮ್ನ ನಾವು ಅಲ್ಲಿಂದನೇ ನೋಡ್ಬೋದು. ಹಾಗೆ ಇವರ ಗೋಡೆಗಳ ಹತ್ರ ಕಾವೇರಿ ನದಿ ಬಂದು ಬಡಿಯೋದನ್ನು ನೀವು ನೋಡ್ಬೋದು. ಇಟ್ಸ್ ಅ ಬ್ಯೂಟಿಫುಲ್ ವ್ಯೂ. ದೇವಸ್ಥಾನ ಒಳಗಿರೋ ಮೂರ್ತಿ ತುಂಬಾ ಚೆನ್ನಾಗಿದೆ. ಇಲ್ಲಿ ನೀವು ಬಂದು ವರ್ಷಿಪ್ ಮಾಡ್ಬೋದು. ಹಾಗೆ ನಿಸರ್ಗನ ನೀವು ಕೂಡ ಸವಿಬೋದು. ಇದನ್ನು ನೀವು ನಿಮ್ಮ ಒಂದು ದಿನ ಟೂರಿಸ್ಟ್ ಪ್ಲೇಸ್ ಆಗಿ ಇದನ್ನು ನೀವು ನೋಡ್ಬೋದು. ಮೈಸೂರಿನಿಂದ ಮೊದಲೇ ಹೇಳಿದ ಹಾಗೆ 30 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಬೆಂಗಳೂರಿಂದ 135 ಕಿಲೋಮೀಟರ್ ದೂರದಲ್ಲಿದೆ. ನೀವು ಇಲ್ಲಿ ಬಂದು ಸುತ್ತ ನೋಡಿ ಹಾಗೆ ನೀವು ಪುನಃ ರಿಟರ್ನ್ ಆಗಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಈ ದೇವಸ್ಥಾನ ತೆಗೆದಿರುತ್ತೆ. ನೀವು ಬರ್ಬೋದು.
ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಹೇಗಿತ್ತು ಅಂಥೇಳಿ ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಬಾಯ್, ಸಿ ಯು ಆನ್ ಅವರ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.